ಸೆಟ್ ಆಗಲ್ಲ ಅಂತ ಒಂದು ಹಾಡು ಫಸ್ಟ್ ನಿಮ್ಗೇನು ಅನಿಸ್ತು? ನನ್ನ ಮುಖದಲ್ಲಿ ಒಂದು ಸ್ಮೈಲ್ ಸೆಟ್ ಆಗೋ ತರ ಒಂದು ಲಿರಿಕ್ಸ್ ಇರುತ್ತೆ, ಬಟ್ ಇದ್ರಲ್ಲಿ ಮುಖ್ಯನೇ ಸೆಟ್ ಆಗಲ್ಲ ಹೋಗಿ ನನಗೂ ನಿನ್ಗೂ ಅಂತ. ನಿಮ್ಮ ಲೈಫಲ್ಲಿ ಯಾರು ಸೆಟ್ ಆಗಿದ್ದಾರೆ, ಯಾರು ಸೆಟ್ ಆಗಿಲ್ಲ? ಆ ಪ್ರಶ್ನೆ ಇನ್ನೂ ಬಂದಿಲ್ಲ ನನಗೆ. ಈಗಿನ ಕಾಲಘಟ್ಟದ ಲವ್ ಸ್ಟೋರಿಗಳು ಬೇರೆ ರೀತಿ ಇರುತ್ತೆ. ಕರೆಕ್ಟ್ ಕ್ವೆಶನ್ ಇದು. ಐ ಥಿಂಕ್ ಸಿನಿಮಾ ನೋಡಿದ್ರೆ ಈ ಪ್ರಶ್ನೆ ನಿಮ್ಗೆ ಯಾವಾಗ ನೆನ್ಪು ಮಾಡ್ಕೋತೀರಾ? ಪ್ರೇಮ್ ಸರ್ ನಿಮ್ಗೆ ಯಾವತ್ತಾದ್ರೂ ರೇಗಿದಾರಾ? ಸೊ ಅವ್ರು ರೇಗೋದು ಚಂದ, ಯಾಕಂದ್ರೆ ಅವ್ರು ಸೈಲೆಂಟ್ ಆದ್ರೇನೆ ನಾವು ಏನೋ ಒಂದು ಎಡ್ವರ್ಟ್ ಮಾಡಿದೀವಿ ಅಥವಾ ಏನೋ ಕೋಪದಲ್ಲಿದ್ದಾರೆ ಅಂತ ಅನ್ಕೋತೀವಿ. ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಏಜ್ ಗ್ಯಾಪ್ ಇದು ಮ್ಯಾಟರ್ ಆಗುತ್ತಾ ಅಂತ? ಆರ್ಟಿಸ್ಟ್ ಅಂದಾಗ ಅದೆಲ್ಲ ಸೆಕೆಂಡರಿ ಆಗುತ್ತೆ. ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಕತೆಗೆ ಅಂತಾನೂ ಮ್ಯಾಟರ್ ಆಗುತ್ತೆ. ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ ಕೆಡಿ ಚಿತ್ರದ 2ನೇ ಹಾಡು ರಿಲೀಸ್ ಆಗಿರುವಂಥದ್ದು. ಸದ್ಯಕ್ಕೆ ನಮ್ಮೊಟ್ಟಿಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಟಿ ರೇಷ್ಮಾ ನಾಣಯ್ಯ ಅವರು ಇರುವಂಥದ್ದು, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸೊ ಲವ್ ಸಿಂಬಲ್ ಇರುವಂತಹ ಜರ್ಸಿ ಕೂಡ ಹಾಕೊಂಡಿದ್ದಾರೆ, ಡಿಫ್ರೆಂಟಾಗಿ ಒಂದು ರೀತಿ ರೆಟ್ರೋ ಲುಕ್ಕಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ರೇಷ್ಮಾ ಅವರೇ, ಎಷ್ಟು ಬ್ಯುಸಿಯಾಗಿದ್ದೀರಾ ಲೈಫಲ್ಲಿ? ಬ್ಯುಸಿಯಾಗಿರ್ಬೇಕಲ್ಲ, ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇರಬೇಕು. ಸೊ ಐ ಆಮ್ ಹ್ಯಾಪಿ, ನಂಗೆ ಕೆಲಸ ಮಾಡ್ತಿದ್ದೀನಿ ಅಂತ ಖುಷಿ ಇದೆ. ಸೆಟ್ ಆಗಲ್ಲ ಅನ್ನೋಂಥ ಒಂದು ಹಾಡು ಫಸ್ಟ್ ಈ ಲಿರಿಕ್ಸ್ ಕೇಳಿದಾಗ, ಮ್ಯೂಸಿಕ್ ಕೇಳಿದಾಗ ನಿಮ್ಗೇನು ಅನ್ನಿಸ್ತು? ನನ್ನ ಮುಖದಲ್ಲಿ ಒಂದು ಸ್ಮೈಲ್ ಇತ್ತು, ಯಾಕಂದರೆ ಯೂಶ್ವಲಿ ಲವ್ ಸಾಂಗ್ಸ್ ಅಂದಾಗ ನಾನು ಆಗಲೂ ಹೇಳಿದೆ ಸೆಟ್ ಆಗೋ ಥರ ಒಂದು ಲಿರಿಕ್ಸ್ ಇರುತ್ತೆ, ಬಟ್ ಇದರಲ್ಲಿ ಹುಕ್ಲೈನೇ ಸೆಟ್ ಆಗಲ್ಲ ಹೋಗಿ ನನಗೂ ನಿನಗೂ ಅಂತ. ಸೊ ಇಡೀ ಸಾಂಗ್ ಆಗಲಿ ಅಥವಾ ಈ ಸಾಂಗಿಗೆ ಮುಂಚೆ ಬರೋ ಲೀಡ್ ಸೀನ್ ಆಗಲಿ ತುಂಬ ಮಜವಾಗಿರೋದು. ಐ ಥಿಂಕ್ ಎಲ್ಲರೂ ಕೇಳಿದ್ದಾರೆ, ಇಷ್ಟಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್ ಅಂತ ಹೇಳ್ಬೋದು ಸಿನಿಮಾಲಿ. ನಿಮ್ಮ ಲೈಫಲ್ಲಿ ಯಾರು ಸೆಟ್ ಆಗಿದ್ದಾರೆ, ಯಾರು ಸೆಟ್ ಆಗಿಲ್ಲ? ಆ ಪ್ರಶ್ನೆ ಇನ್ನೂ ಬಂದಿಲ್ಲ ನನಗೆ. ಸೊ ಆ ಪ್ರಶ್ನೆ ಇನ್ನೂ ಬಂದಿಲ್ಲ. ಸೊ ಆ ಪ್ರಶ್ನೆ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ನನಗೆ. ಓಕೆ, ಸೆಟ್ ಆಗಬೇಕಂದ್ರೆ ಯಾವ ರೀತಿ ಇರಬೇಕು ನಿಮ್ಮ ಜೊತೆಗೆ? ಮೇ ಬಿ ಲೈಕ್ ಫ್ರೆಂಡ್ಶಿಪ್ ಬಾಂಡಿಂಗಲ್ಲೂ ಇರಬಹುದು, ಜೊತೆಗೆ ನೀವು ಯಾರ ಜೊತೆ ಹೇಗೆ ಬೆರೀತೀರಾ ಅನ್ನುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಸೊ ಆ ರೀತಿ ಸೆಟ್ ಆಗಬೇಕಂದ್ರೆ ಏನು ಕ್ವಾಲಿಟೀಸ್ ಇರಬೇಕು? ನಂಗೆ ತುಂಬ ಚಿಕ್ಕ ಸರ್ಕಲ್ ಇದೆ. ಐ ಥಿಂಕ್ ನನಗೆ ಸೆಟ್ ಆಗಬೇಕಂದ್ರೆ ಫ್ರೆಂಡ್ಶಿಪ್ಪಲ್ಲಿ ಆಗಿರಲಿ, ದೇ ಹ್ಯಾವ್ ಟು ಬಿ ಲಾಯಲ್. ಆನೆಸ್ಟಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಫ್ರೆಂಡ್ಶಿಪ್ ಆಗಿರಲಿ ಅಥವಾ ಏನೇ ರಿಲೇಷನ್ಶಿಪ್ ಆಗಿರಲಿ, ಲಾಯಲ್ ಆ್ಯಂಡ್ ಬೀಯಿಂಗ್ ಆನೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸಿನಿಮಾದಲ್ಲಿ ಸ್ಟೆಪ್ಸ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ ನೀವು. ಡ್ಯಾನ್ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅನ್ನೋವಂಥದ್ದು ಎಲ್ರಿಗೂ ಗೊತ್ತಿದೆ. ಆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಕೂಡ ಆ್ಯಪ್ಟ್ ಆಗಿರೋವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ಸಾಂಗಲ್ಲಿ ಐ ಥಿಂಕ್ ಆ ಒಂದು ರೆಟ್ರೋ ಸ್ಟೆಪ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಪ್ರೇಮ್ ಸರು ಸ್ಟೇಜಲ್ಲಿ ಅನೌನ್ಸ್ ಮಾಡಿದ್ದಾರೆ. ಹುಕ್ ಸ್ಟೆಪ್ನ ಆಡಿಯನ್ಸಿಗೆ ಬಿಟ್ಟಿದ್ದೀವಿ, ಅವ್ರು ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರ ಸ್ಟೆಪ್ನ ಒರಿಜಿನಲ್ ಸಾಂಗ್ ಹುಕ್ ಸ್ಟೆಪ್ಗೆ ಹಾಕ್ತೀವಿ ಅಂತ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ರೀಲ್ಸ್ ನೋಡೋಕ್ಕೆ. ಇವಾಗ ಫೋನ್ ತೆಗೆದ್ಬಿಟ್ಟು ನೋಡಬೇಕು ಯಾರ್ಯಾರು ಏನೇನು ಕ್ರಿಯೇಟಿವಿಟಿ ಮಾಡಿದ್ದಾರೆ ಅಂತ. ಬಟ್ ಐ ವಿಲ್ ಎಂಜಾಯ್. ಇನ್ನೂ ಶೂಟ್ ಆಗಿಲ್ಲ, ಸೊ ಐ ಆಮ್ ವೆರಿ ಶ್ಯೂರ್ ಈ ಸಾಂಗಿಗೆ ಸಖತ್ ಮಜಾ ಮಾಡಿ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡ್ತೀವಿ ಅಂತ. ಒಂದು ಸ್ಟೆಪ್ ಬರುತ್ತೆ ಅದರಲ್ಲಿ, ಜೊತೆಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತ ಹೇಳಿದೆ, ಅಲ್ಲಿ ಪ್ರೂವ್ ಮಾಡಿಬಿಟ್ರಿ ನೀವು. ಏನಂದರೆ ರಾಜ್ಕುಮಾರ್ ಅವ್ರು ಇರ್ಬೋದು, ಜೊತೆಗೆ ಶಂಕರ್ ನಾಗ್ ಸರ್ ಇರ್ಬೋದು, ಅವರು ಒಂದು ಸ್ಟೆಪ್ ಇದೆಯಲ್ಲ ಅದನ್ನು ಮಾಡ್ತೀರಾ. ಕಾಂಪಿಟೇಷನಲ್ಲಿ ಮಾಡಿದ್ರೆ ಹೇಗೆ ಧ್ರುವ ಸರ್ ನೀವು ಅಂತ? ಇಲ್ಲ, ಖಂಡಿತ ಇಲ್ಲ. ಐ ಥಿಂಕ್ ಹೆಲ್ದಿ ಕಾಂಪಿಟೇಷನ್ ಇದೆ ಹೊರತು ನಾನು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು ಅಥವಾ ಅವ್ರು ನನಗಿಂತ ಚೆನ್ನಾಗಿ ಮಾಡಬೇಕು ಅಂತ ಆ ಇಂಟೆನ್ಷನ್ನೇ ಇಲ್ಲ. ಯಾಕಂದರೆ ಇಬ್ಬರು ಮಾತಾಡಿಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡು ನಾನು ಅವ್ರನ್ನ ಕೇಳ್ತೀನಿ ಇವಾಗ ಏನಾದರೂ ಕರೆಕ್ಷನ್ಸ್ ಇರ್ಬೋದಾ ಅಥವಾ ಹೇಗೆ ಮಾಡಬಹುದು ಅಂತ. ಆ ಒಂದು ಕಮ್ಯುನಿಕೇಷನ್ ತುಂಬ ಹೆಲ್ದಿ ಕಮ್ಯುನಿಕೇಷನ್ ಇದೆ. ಸೊ ಯಾವುದೇ ರೀತಿ ಕಾಂಪಿಟೇಷನ್ ಅಂತ ಇಲ್ಲ. ಬಟ್ ಈ ಒಂದು ಕ್ರಿಯೇಟಿವ್ ಐಡಿಯಾ ಬಂದಿದ್ದು ರಾಹುಲ್ ಮಾಸ್ಟರ್ ಹಾಗೂ ಪ್ರೇಮ್ ಸರ್ಗೆ. ಸೊ ನಾವು ಕೇಳಬೇಕಾದ್ರೆ ವಾವ್, ಇದನ್ನ ಎಲ್ಲರೂ ರೀಕ್ರಿಯೇಟ್ ಮಾಡ್ತಾರೆ ಸೊ ನಮ್ಮ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಕಾಸ್ಟ್ಯೂಮ್ಸ್ ಕೂಡ ಅಷ್ಟೇ ವಿಭಿನ್ನವಾಗಿರೋವಂಥದ್ದು ಸಿನಿಮಾದಲ್ಲಿ. DOP ಇರಬಹುದು, ಎಲ್ಲವೂ ಸಹ ಏನೋ ಒಂದು ರೀತಿ ಟಾಪ್ ನಾಚ್ ಅಂತ ಹೇಳ್ಬೋದು. ಏನೋ ಹೊಸ ಎಕ್ಸ್ಪೆರಿಮೆಂಟ್ ಪ್ರೇಮ್ ಸರ್ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಅಂತ. ಆದರೆ ರೆಟ್ರೋ ಲುಕ್ ಇರಬಹುದು, ಆ ರೆಟ್ರೋ ಲವ್ ಸ್ಟೋರಿ ಇರಬಹುದು, ನೀವು ಅದಕ್ಕೆ ಹೇಗೆ ಕ್ಯಾಚಿ ಆದ್ರಿ ಅಂತ? ಐ ಲವ್ ರೆಟ್ರೋ ಮ್ಯೂಸಿಕ್. ಯಾಕಂದರೆ ಆ ಬೀಟ್ಸ್ ಇರಲಿ, ಆ ಟ್ಯೂನ್ಸ್ ಇರಲಿ, ಸುಮ್ಮನೆ ಕುತ್ಕೊಳಕ್ಕಾಗಲ್ಲ ಆ ಟ್ಯೂನ್ಸ್ ಎಲ್ಲ ಕೇಳಬೇಕಾದ್ರೆ. ಆ್ಯಂಡ್ ಎಸ್ಪೆಷಲಿ ಈ ಸಾಂಗಲ್ಲೂ ಅಷ್ಟೇ ರೆಟ್ರೋ ಲುಕ್ ಇದ್ರೂ ಒಂದು ಇವತ್ತಿನ ಫೀಲು ಇರುತ್ತೆ. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಆ್ಯಂಡ್ ನಾನು ಹೇಳಿದಾಗೆ ನಂಗೆ ಫಸ್ಟ್ ಸಾಂಗ್ ನನ್ನ ರೆಟ್ರೋ ಫೀಲಲ್ಲಿರುವಂಥ ಒಂದು ಮೊದಲನೇ ಹಾಡು. ಸೊ ರಾಹುಲ್ ಮಾಸ್ಟರ್ ಹೇಗೆಲ್ಲ ಕೊರಿಯೋಗ್ರಾಫ್ ಮಾಡ್ತಾರೆ ಅಂತ ನೋಡಬೇಕು.
ಯಾವ ರೀತಿ ಲವ್ ಸ್ಟೋರೀಸ್ ನಿಮ್ಗೆ ಇಷ್ಟ ಆಗುತ್ತೆ ಭಾಳ? ಯಾಕಂದರೆ ರೆಟ್ರೋ ಕೂಡ ಇಷ್ಟ ಅಂತ ಹೇಳಿದ್ರಿ. ಈಗಿನ ಕಾಲಘಟ್ಟದ ಲವ್ ಸ್ಟೋರಿಗಳು ಬೇರೆ ರೀತಿ ಇರುತ್ತೆ. ಕರೆಕ್ಟ್ ಕ್ವೆಶನ್ ಇದು. ಐ ಥಿಂಕ್ ಸಿನಿಮಾ ನೋಡಿದ್ರೆ ಈ ಪ್ರಶ್ನೆ ನಿಮಗೆ ಯಾವಾಗ ನೆನ್ಪು ಮಾಡ್ಕೋತೀರಾ. ಈ ಲವ್ ಸ್ಟೋರಿ ನಂಗೆ ತುಂಬ ಇಷ್ಟ. ಯಾಕಂದರೆ ಇಟ್ ಇಸ್ ನಾಟ್ ಯುವರ್ ರೆಗ್ಯುಲರ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುವಂಥ, ಯಾಕಂದರೆ ಲವ್ ಸಾಂಗ್ ಅನ್ಬೇಕಾದ್ರೇ ಸೆಟ್ ಆಗಲ್ಲ ಹೋಗಿ ನನಗೂ ನಿಂಗು ಅಂತ ಹೇಳ್ತಾರೆ. ಸೊ ಅಲ್ಲಿ ಲವ್ ಎಲ್ಲಿದೆ ಅಥವಾ ಹೇಗೆ ಆ ಸ್ಟೋರಿ ಲೈನ್ ಹೇಗಿದೆ ಅಂತ ಐ ರಿಯಲಿ ಎಕ್ಸೈಟೆಡ್ ಫಾರ್ ಎವ್ರಿ ಒನ್ ಟು ವಾಚ್. ಪ್ರೇಮ್ ಸರ್ ಪ್ರೀತಿಯಿಂದ ರೇಗ್ತಾರೆ, ಹೌದು. ನಿಮ್ಗೆ ಯಾವತ್ತಾದರೂ ರೇಗಿದಾರಾ? ಐ ಥಿಂಕ್ ಆ ಸಂಕ್ರಾಂತಿ ಇಂಟರ್ವ್ಯೂ ಅಲ್ಲಿ ಎಲ್ಲರೂ ನಾನು ಅನೌನ್ಸ್ ಮಾಡಿದ್ದೆ 14 ಫೆಬ್ರವರಿಯಲ್ಲಿ ರಿಲೀಸ್ ಆಗುತ್ತೆ ಅಂತ. ಆವತ್ತಿಂದ ಇಲ್ಲಿವರೆಗೂ ನಂಗೆ ಮೆಸೇಜಸ್ ಬರ್ತಿದೆ, ಮ್ಯಾಮ್ ಎಲ್ಲಿ ಮ್ಯಾಮ್ ನೀವು ಹೇಳ್ತಿದ್ದೀರಾ ರಿಲೀಸ್ ಆಗುತ್ತೆ ಅಂತ, ಎಲ್ಲಿ ರಿಲೀಸ್ ಆಯ್ತು ಅಂತ. ಫೈನಲಿ ರಿಲೀಸ್ ಆಗಿದೆ. ಪ್ಲೀಸ್ ಹೋಗಿ ನಮ್ಮ ಸಾಂಗ್ನ ಕೇಳಿ. ಸೊ ಅವ್ರು ರೇಗೋದೇ ಚಂದ, ಯಾಕಂದರೆ ಅವ್ರು ಸೈಲೆಂಟ್ ಆದ್ರೇ ನಾವು ಏನೋ ಒಂದು ಎಡ್ವರ್ಟ್ ಮಾಡಿದ್ದೀವಿ ಅಥವಾ ಏನೋ ಕೋಪದಲ್ಲಿದ್ದಾರೆ ಅಂತ ಅನ್ಕೋತೀವಿ. ಅವ್ರು ಬೈತಾ ಇದ್ದರೆ ಇಡೀ ಟೀಮ್ಗೆ ಒಂದು ಓಕೆ ಎಲ್ಲ ಚೆನ್ನಾಗಿ ನಡೀತಿದೆ, ಆ ಲವಿಕೆ ಇರುತ್ತೆ ಸೆಟ್ಟಲ್ಲಿ. KD ದಿ ಡೆವಿಲ್ ಅನ್ನೋವಂಥದ್ದು ಒಂದಿದೆ ಟ್ಯಾಗ್ ಲೈನು. ದಿ ಡೆವಿಲ್ ಅನ್ನೋವಂಥದ್ದು ದರ್ಶನ್ ಅವರ ಡೆವಿಲ್ ಸಿನಿಮಾಗೂ ಏನೋ ಒಂಥರ ಲೈಕ್ ನೆನಪಾಗುತ್ತೆ, ಸಿಂಕ್ ಆಗೋದಲ್ಲ, ನೆನಪಾಗುತ್ತೆ. ಸೊ ಎಲ್ಲೋ ಒಂದು ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ ಎರಡು ಸಿನಿಮಾಗಳಿಗೆ ಅಂತ. KD ಅಂದರೆ ಕಾಳಿದಾಸ. ಸೊ ಯಾಕೆ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ ಅಂತ ಇಟ್ಸ್ ಕಂಪ್ಲೀಟ್ಲಿ ನಮ್ಮ KD ಸ್ಟೋರಿ ಲೈನ್ ಮೇಲೆ ಹೋಗುತ್ತೆ. ಬಟ್ ದರ್ಶನ್ ಸರ್ ದ ಡೆವಿಲ್ ಸಿನಿಮಾಗೂ ಎಲ್ಲರೂ ಕಾಯ್ತಾ ಇದ್ದೀವಿ ಹೇಗೆ ಬರುತ್ತೆ ಅಂತ ನೋಡೋಕ್ಕೆ. ಆ್ಯಂಡ್ ದರ್ಶನ್ ಸರ್ ರೀಸೆಂಟಾಗಿ ನಮ್ಮ ವಾಮನ ಟ್ರೇಲರು ಲಾಂಚ್ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಯಾಕಂದರೆ ಅದು ತುಂಬ ಒಂದು ದೊಡ್ಡ ಸಪೋರ್ಟ್ ಆಗಿ ನಿಲ್ಲುತ್ತೆ. ಡೇ ಒನ್ನಿಂದ ಧನ್ವೀರ್ಗಾಗಲಿ ಅಥವಾ ಇಡೀ ಟೀಮ್ಗಾಗಲಿ ಅವರು ಒಂದು ಸಪೋರ್ಟ್ ಸಿಸ್ಟಮ್ ಆಗಿದ್ದಾರೆ. ಸೊ ದಟ್ ಈಸ್ ವೆರಿ ವೆರಿ ಕೈಂಡ್ ಆಫ್ ಹಿಮ್. ಸೊ ಆ ಡೆವಿಲ್ ಸಿನಿಮಾಗೂ ನಾನು ಕಾಯ್ತಿದ್ದೀನಿ. ಯಾವುದೇ ಇರಲಿ, ಥಿಯೇಟ್ರಲ್ಲಿ ನೀವು ನೋಡಿದ್ರಿ ಯಾವ ರೀತಿ ಆ ಫ್ಯಾನ್ಸ್ ಕ್ರೇಜ್ ಇತ್ತು ಅನ್ನೋಂಥದ್ದು. ಒಂದು ಹೀರೋಯಿನ್ಗೆ ಆ ಫ್ಯಾನ್ ಕ್ರೇಜ್ ಇದೆ ಅನ್ನೋದಾದರೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಯಾರಿಗೆ ಅಂತ? ಡೆಫಿನೆಟ್ಲಿ ನನ್ನ ಮೊದಲನೇ ಸಿನಿಮಾ ಪ್ರೊಡ್ಯೂಸರ್ ರಕ್ಷಿತಾ ಮ್ಯಾಮ್ಗಾಗಿರಲಿ, ಇವತ್ತು ಅಪ್ಪು ಸಿನಿಮಾ ರೀಸೆಂಟಾಗಿ ರಿಲೀಸ್ ಆಯಿತು, ಅಲ್ಲೇ ನೋಡಿದ್ರಿ ಕ್ರೇಜ್ ಹೆಂಗಿದೆ ಅಂತ. ಏನೂ ಹೇಳೋ ಅವಶ್ಯಕತೆ ಏನಿಲ್ಲ. ನನ್ನ ಇಂಟ್ರಡ್ಯೂಸ್ ಮಾಡಿದವರು ರಕ್ಷಿತಾ ಮ್ಯಾಮ್. ಸೊ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ಹರ್. ಯಾಕಂದರೆ ನಾನು ಮುಂದೆ ಏನೇ ಅಚೀವ್ ಮಾಡಿದ್ರೂ ನನ್ನ ಏಕಲವ್ಯ ಟೀಮ್ಗೆ ಹೋಗುತ್ತೆ ಅದು. ಯಾಕಂದರೆ ದಟ್ಸ್ ವೇರ್ ಐ ಕಮ್ ಫ್ರಮ್. ಅಪ್ಪು ಸಿನಿಮಾ ರಿಲೀಸ್ ಆಯಿತು, ಅಪ್ಪು ಸರ್ಗಾಗಲಿ ಅಥವಾ ರಕ್ಷಿತಾ ಮ್ಯಾಮ್ಗಾಗಲಿ ಹೇಗೆ ಕ್ರೇಜ್ ಇತ್ತು ಅಂತ ನಾವೆಲ್ಲರೂ ನೋಡಿದ್ವಿ. ಸೊ ನಾನೇನು ಹೇಳೋ ಅವಶ್ಯಕತೆನೇ ಇಲ್ಲ. ವಾಮನ ಸಿನಿಮಾಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಕ್ಕಿದೆ, ದರ್ಶನ್ ಸರಿಂದ ಇರ್ಬೋದು, ವಿಜಯಲಕ್ಷ್ಮಿ ಮ್ಯಾಮಿಂದ ಇರಬಹುದು. ಅವ್ರ ಜೊತೆ ನಟಿಸುವಂತಹ ಆಸೆ ಇದೆಯಾ? ಯಾರಿಗೆ ಆಸೆ ಇರಲ್ಲ ಹೇಳಿ. ಖಂಡಿತ ಆಸೆ ಇದೆ. ಲೆಟ್ಸ್ ಸಿ, ಅವಕಾಶ ಬಂದರೆ ಇಟ್ಸ್ ಮೈ ಲಕ್ ಅಂತ ಹೇಳ್ಬೋದು. ಡಿಪೆಂಡ್ಸ್ ಯಾವ ಸ್ಕ್ರಿಪ್ಟ್ ಬರುತ್ತೆ, ಆ ಸ್ಟೋರಿ ಲೈನ್ ಹೇಗಿರುತ್ತೆ ಅಥವಾ ಅವ್ರ ಪಾತ್ರ, ನನ್ನ ಪಾತ್ರ ಹೇಗಿರುತ್ತೆ ಅಂತ. ಬಟ್ ಅದೆಲ್ಲ ನೆಕ್ಸ್ಟ್ ಮಾತಾಡೋ ವಿಷಯ. ಬಟ್ ಅವಕಾಶ ಫಸ್ಟ್ ಬರಲಿ. ಸೊ ಲೆಟ್ಸ್. ಕೊನೆ ಪ್ರಶ್ನೆ ಏನಂತ ಹೇಳಿದ್ರೆ, ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಏಜ್ ಗ್ಯಾಪ್ ಇದು ಮ್ಯಾಟರ್ ಆಗುತ್ತಾ ಅಂತ ಆ್ಯಕ್ಟ್ ಮಾಡೋ ಸಂದರ್ಭದಲ್ಲಿ? ಅಗೇನ್ ಡಿಪೆಂಡ್ಸ್ ಆನ್ ದ ಸ್ಟೋರಿ ಲೈನ್ ಆ್ಯಂಡ್ ಇಟ್ಸ್ ಆರ್ಟಿಸ್ಟ್ ಅಂದಾಗ ಅದೆಲ್ಲ ಸೆಕೆಂಡರಿ ಆಗುತ್ತೆ. ಬಟ್ ಡಿಪೆಂಡ್ಸ್ ಆನ್ ದ ಸ್ಟೋರಿ ಲೈನ್. ಹಾಗೆ ಏನು ಪಾತ್ರ ಮಾಡ್ತಿದ್ದಾರೆ, ಆ ಪಾತ್ರ ಏನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಕತೆಗೆ ಅಂತಲೂ ಮ್ಯಾಟ್ರ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಾಮನ ಸಿನಿಮಾ ಕೂಡ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. KD ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದಿಷ್ಟು ನಟಿ ರೇಷ್ಮಾ ರಾಣಯ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಚ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.